ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನ ಹೆಚ್ಚು ಮಾಡುವ ಶಕ್ತಿಯು ಸಗಣಿ ಗೊಬ್ಬರದಲ್ಲಿದೆ. ಈ ತರಹ ಸಗಣಿ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ಈ ತರಹ ನಮ್ಮ ಮಣ್ಣಿನಲ್ಲಿ ಆರೋಗ್ಯವು ಹೆಚ್ಚಾಗತ್ತೆ. ನಮ್ಮ ಮಣ್ಣಿನಲ್ಲಿ ಯಾವ ಫಂಗಸ್ಸು ನಮ್ಮ ಬೆಳೆಗಳಿಗೆ ರೋಗವನ್ನು ಉಂಟು ಮಾಡುವ ಫಂಗಸ್ ಇರ್ತಾವಲ್ಲ, ಅವುಗಳನ್ನ ಬೆಳೆಯಲು ಈ ಸಗಣಿ ಗೊಬ್ಬರ ಬಿಡುವುದಿಲ್ಲ. ಇದರಿಂದ ಆಂಟಿ ಫಂಗಲ್ ಪ್ರಾಪರ್ಟಿ ಈ ಸಗಣಿ ಗೊಬ್ಬರದಲ್ಲಿದೆ. ಮಹಾಗಣಪತಿ ಕೃಷಿ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ಎಲ್ಲ ರೈತ ಬಾಂಧವರಿಗೆ ಸ್ವಾಗತ, ಸುಸ್ವಾಗತ. ನಾವು ಇವತ್ತು ಸಗಣಿ ಗೊಬ್ಬರ ಇದರ ಬಗ್ಗೆ ಚರ್ಚೆಯನ್ನ ಮಾಡೋಣ. ಸಗಣಿ ಗೊಬ್ಬರವನ್ನು ಯಾವ ಥರ ಬಳಸಬೇಕು ಹಾಗೂ ಸಗಣಿ ಗೊಬ್ಬರದಲ್ಲಿ ಯಾವ ಯಾವ ಗುಣಧರ್ಮಗಳು ಇದ್ದಾವೆ ಹಾಗೂ ಸಗಣಿ ಗೊಬ್ಬರದಿಂದ ನಮಗೆ ಯಾವ ಯಾವ ಲಾಭಗಳು ಆಗ್ತವೆ, ಇದರ ಬಗ್ಗೆ ಇವತ್ತು ಕಂಪ್ಲೀಟ್ ಡೀಟೇಲ್ ಅನ್ನು ನಾನು ನಿಮಗೆ ಕೊಡ್ತೀನಿ. ಸಗಣಿ ಗೊಬ್ಬರದಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಈ ತರಹ ಎಲ್ಲ ಪೋಷಕಾಂಶಗಳು ಸಗಣಿ ಗೊಬ್ಬರದಲ್ಲಿ ಇರ್ತವೆ. ಹಾಗೂ ಅದರ ಜೊತೆಗೆ ಸಗಣಿ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮಣ್ಣಿನಲ್ಲಿರುವ ಮೈಕ್ರೋ ಆರ್ಗ್ಯಾನಿಸಮ್ಗಳ ಸಂಖ್ಯೆಯು ಹೆಚ್ಚಾಗತ್ತೆ. ಇದರಿಂದ ನಮ್ಮ ಮಣ್ಣಿನ ಆರೋಗ್ಯವು ಚೆನ್ನಾಗಿ ಆಗತ್ತೆ ಹಾಗೂ ನಮ್ಮ ಮಣ್ಣಿನ ಶಕ್ತಿಯು ಹೆಚ್ಚಾಗತ್ತೆ. ಅದರ ಸಲುವಾಗಿ ಸಗಣಿ ಗೊಬ್ಬರವನ್ನು ಬಳಸಬೇಕು. ಅದರ ಜೊತೆಗೆ ಮಣ್ಣಿನಲ್ಲಿರುವ ಬೇರುಗಳ ಬೆಳವಣಿಗೆಗಾಗಿ ಸಗಣಿ ಗೊಬ್ಬರ ತುಂಬಾನೇ ಇಂಪಾರ್ಟೆಂಟು. ಹಾಗೂ ಅದರ ಜೊತೆಗೆ ಮಣ್ಣಿನಲ್ಲಿ ಏರ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ, ಸಾಯಿಲ್ ಏರ್ ಸರ್ಕ್ಯುಲೇಷನ್ ಅಂತ ಹೇಳ್ತೀವಿ. ಸಾಯಿಲ್ ಏರಿಯೇಷನ್ ಸಲುವಾಗಿ ಸಗಣಿ ಗೊಬ್ಬರ ತುಂಬಾನೇ ಇಂಪಾರ್ಟೆಂಟು. ಅದರ ಜೊತೆಗೆ ಸಗಣಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿಯು ಹೆಚ್ಚಾಗತ್ತೆ. ಅದರ ಸಲುವಾಗಿ ಸಗಣಿ ಗೊಬ್ಬರ ತುಂಬಾನೇ ಇಂಪಾರ್ಟೆಂಟು. ಈ ತರಹ ಸಗಣಿ ಗೊಬ್ಬರದಿಂದ ನಮಗೆ ಲಾಭಗಳು ಆಗ್ತವೆ. ಈಗ ಸಗಣಿ ಗೊಬ್ಬರವನ್ನು ನಾವು ಯಾವ ತರಹ ಯೂಸ್ ಮಾಡಬೇಕು? ತಾವು ತಮ್ಮ ಕೃಷಿಯನ್ನ ಮಾಡುವ ಮುಂಚೆ, ತಾವು ಪ್ಲಾಟ್ ಅನ್ನ ತಯಾರು ಮಾಡುವ ಮುಂಚೆ ತಾವು ಸಗಣಿ ಗೊಬ್ಬರವನ್ನ ವ್ಯವಸ್ಥಿತವಾಗಿ ತಮ್ಮ ಪ್ಲಾಟಿನಲ್ಲಿ ಹಾಕಬೇಕು. ಅದಾದ್ಮೇಲೆ ತಾವು ಅದಕ್ಕೆ ರೋಟೋವೇಟರ್ ಮಾಡಿ ಸಾಲುಗಳನ್ನ ಬಿಡಬೇಕು. ಈ ತರಹ ತಾವು ಬೇಸಲ್ ಡೋಸ್ ಮುಂಚೆ ಸಗಣಿ ಗೊಬ್ಬರವನ್ನ ಯೂಸ್ ಮಾಡಬೇಕು. ಈಗ ಸಗಣಿ ಗೊಬ್ಬರದಿಂದ ಯಾವ ಯಾವ ಲಾಭಗಳು ನಮಗೆ ಆಗ್ತವೆ? ಸಗಣಿ ಗೊಬ್ಬರವನ್ನ ಯೂಸ್ ಮಾಡೋದರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗ್ತವೆ. ಅದರಲ್ಲಿ ಮಹತ್ವವಾದದ್ದು ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಶ್ ಈ ತರಹ ಹಲವಾರು ಪೋಷಕಾಂಶಗಳು ನಮ್ಮ ಮಣ್ಣಿನಲ್ಲಿ ಹೆಚ್ಚಾಗ್ತವೆ. ಹಾಗೂ ಸಗಣಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಮ್ಯಾಟರ್ ಅಂತ ಹೇಳ್ತೀವಿ, ಸಾವಯವ ಅಂಶವು ಹೆಚ್ಚಾಗತ್ತೆ. ಇದರಿಂದ ಮಣ್ಣಿನಲ್ಲಿ ಶಕ್ತಿಯು ಹೆಚ್ಚಾಗತ್ತೆ. ಈ ಸಗಣಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಸಾಯಿಲ್ ಹೆಲ್ತ್ ಅಂತ ಹೇಳ್ತೀವಿ, ಮಣ್ಣಿನ ಆರೋಗ್ಯವು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದರ ಸಲುವಾಗಿ ಸಗಣಿ ಗೊಬ್ಬರವನ್ನ ಯೂಸ್ ಮಾಡುವುದು ತುಂಬಾನೇ ಇಂಪಾರ್ಟೆಂಟು. ಆಮೇಲೆ ಸಗಣಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಶಕ್ತಿ ಹೆಚ್ಚಾಗತ್ತೆ. ಇದರಿಂದ ಬೆಳೆ ತಮಗೆ ಯಾವಾಗ ಬೇಕಾವಾಗ ನೀರಿನ ಉಪಯೋಗವನ್ನ ಮಾಡಬಹುದು. ಇದರಿಂದ ಬೆಳೆಯಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ. ತುಂಬಾನೇ ಮಹತ್ವವಾದದ್ದು ಬೇರುಗಳ ಬೆಳವಣಿಗೆಗಾಗಿ ಸಗಣಿ ಗೊಬ್ಬರ ತುಂಬಾನೇ ಹೆಲ್ಪ್ ಮಾಡುತ್ತೆ. ಬೇರುಗಳ ಆರೋಗ್ಯದಲ್ಲಿ ಹಾಗೂ ಬೇರುಗಳನ್ನ ಹೆಚ್ಚಾಗಿ ಬಿಡಲು ಸಗಣಿ ಗೊಬ್ಬರ ತುಂಬಾನೇ ಸಹಾಯ ಮಾಡುತ್ತೆ. ಅದರ ಜೊತೆಗೆ ಸಗಣಿ ಗೊಬ್ಬರವನ್ನು ನಾವು ಯೂಸ್ ಮಾಡುವುದರಿಂದ ಮಣ್ಣಿನಲ್ಲಿರುವ ಬೆನಿಫಿಷಿಯಲ್ ಮೈಕ್ರೋ ಆರ್ಗ್ಯಾನಿಸಮ್ ಅಂತ ಹೇಳ್ತೀವಿ, ನಮ್ಮ ಬೆಳೆಗೆ ಉಪಯೋಗಕಾರಿಯಾಗಿರುವ ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನ ಹೆಚ್ಚು ಮಾಡುವ ಶಕ್ತಿಯು ಸಗಣಿ ಗೊಬ್ಬರದಲ್ಲಿದೆ. ಈ ತರಹ ಸಗಣಿ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ಈ ತರಹ ನಮ್ಮ ಮಣ್ಣಿನಲ್ಲಿ ಆರೋಗ್ಯವು ಹೆಚ್ಚಾಗತ್ತೆ. ಹಾಗೂ ಸಗಣಿ ಗೊಬ್ಬರವನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮಣ್ಣಿನಲ್ಲಿ ಆರ್ಗ್ಯಾನಿಕ್ ಕಾರ್ಬನ್ ಈ ಅಂಶವು ಹೆಚ್ಚಾಗತ್ತೆ. ಸಾವಯವ ಇಂಗಾಲ ಇದು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗುತ್ತೆ. ಅದರ ಸಲುವಾಗಿ ಸಗಣಿ ಗೊಬ್ಬರವನ್ನ ತಾವು ಯೂಸ್ ಮಾಡಬೇಕು. ಮಣ್ಣಿನ ಸ್ಟ್ರಕ್ಚರ್, ಸಾಯಿಲ್ ಸ್ಟ್ರಕ್ಚರ್ ಡೆವಲಪ್ ಮಾಡುವ ಕೆಲಸವು ಸಗಣಿ ಗೊಬ್ಬರವು ಮಾಡುತ್ತೆ. ಹಾಗೂ ಅದರ ಜೊತೆಗೆ ಇದರಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟಿ ಇರ್ತವೆ. ಇದರಿಂದ ಏನಾಗುತ್ತೆ, ಮಣ್ಣಿನಲ್ಲಿರುವ ಫಂಗಸ್ ಇರುತ್ತಲ್ಲ, ಯಾವ ಫಂಗಸ್ಸು ನಮ್ಮ ಬೆಳೆಗಳಿಗೆ ರೋಗವನ್ನು ಉಂಟು ಮಾಡುತ್ತೆ ಅಂತಹ ಫಂಗಸ್ ಅನ್ನು ಬೆಳೆಯಲು ಬಿಡುವುದಿಲ್ಲ. ನಮ್ಮ ಮಣ್ಣಿನಲ್ಲಿ ಯಾವ ಫಂಗಸ್ಸು ನಮ್ಮ
ಬೆಳೆಗಳಿಗೆ ರೋಗವನ್ನು ಉಂಟು ಮಾಡುವ ಫಂಗಸ್ ಇರ್ತಾವಲ್ಲ ಅವುಗಳನ್ನ ಬೆಳೆಯಲು ಈ ಸಗಣಿ ಗೊಬ್ಬರ ಬಿಡುವುದಿಲ್ಲ. ಇದರಿಂದ ಆಂಟಿ ಫಂಗಲ್ ಪ್ರಾಪರ್ಟಿ ಈ ಸಗಣಿ ಗೊಬ್ಬರದಲ್ಲಿದೆ. ಅದರ ಜೊತೆಗೆ ಒಂದಿಷ್ಟು ಕೀಟಗಳ ರಿಪಲೆಂಟ್ ಮಾಡುವ ಶಕ್ತಿ, ಅಂದ್ರೆ ಅಲ್ಲಿ ಕೀಟಗಳ ಉತ್ಪತ್ತಿಯಾಗದ ಹಾಗೆ, ಅಲ್ಲಿ ಕೀಟಗಳು ಬರದ ಹಾಗೆ ಅದನ್ನು ರಿಪಲ್ ಮಾಡುವ ಶಕ್ತಿಯು ಸಗಣಿ ಗೊಬ್ಬರದಲ್ಲಿದೆ. ಈ ತರಹ ಸಗಣಿ ಗೊಬ್ಬರವು ನಮಗೆ ಪೋಷಕಾಂಶಗಳನ್ನ ಕೊಡುತ್ತೆ. ಅದರ ಜೊತೆಗೆ ಮಣ್ಣಿನ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ಅದರ ಜೊತೆಗೆ ಮಣ್ಣಿನಲ್ಲಿರುವ ಜೀವಾಣುಗಳನ್ನ, ಮೈಕ್ರೋ ಆರ್ಗ್ಯಾನಿಸಮ್ಗಳನ್ನ ಹೆಚ್ಚು ಮಾಡುತ್ತೆ. ಅದರ ಜೊತೆಗೆ ಆಂಟಿ ಫಂಗಲ್ ಪ್ರಾಪರ್ಟಿ ಸಗಣಿ ಗೊಬ್ಬರದಲ್ಲಿದೆ. ಅದರ ಜೊತೆಗೆ ಮಣ್ಣಿನಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವ ಶಕ್ತಿಯನ್ನ ಹೆಚ್ಚು ಮಾಡುತ್ತೆ. ಅದರ ಜೊತೆಗೆ ಸಾಯಿಲ್ ಏರೇಷನ್ ಅಂತ ಹೇಳ್ತೀವಿ, ಅದನ್ನು ಸಹ ಹೆಚ್ಚು ಮಾಡುತ್ತೆ. ಈ ತರಹ ಸಗಣಿ ಗೊಬ್ಬರವು ನಮ್ಮ ಮಣ್ಣಿನಲ್ಲಿ ಬೇರುಗಳ ಬೆಳವಣಿಗೆಗಾಗಿ ಸಗಣಿ ಗೊಬ್ಬರ ತುಂಬಾನೇ ಇಂಪಾರ್ಟೆಂಟು. ಈ ತರಹ ಹಲವಾರು ವಿಧಗಳಿಂದ ನಮ್ಮ ಮಣ್ಣಿನ ಶಕ್ತಿಯನ್ನ ಹೆಚ್ಚು ಮಾಡುವ ಕೆಲಸವು ಈ ಸಗಣಿ ಗೊಬ್ಬರ ಮಾಡುತ್ತೆ. ಇದರಿಂದ ನಮ್ಮ ಮಣ್ಣಿನಲ್ಲಿ ಶಕ್ತಿಯು ಹೆಚ್ಚಾಗತ್ತೆ. ಅದರ ಜೊತೆಗೆ ನಮ್ಮ ಬೆಳೆಯಲ್ಲಿ ತುಂಬಾನೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತವೆ, ಗ್ರೋತು ತುಂಬಾನೇ ಚೆನ್ನಾಗಿ ಬರುತ್ತೆ. ಹಾಗೂ ಇದರಿಂದ ಯಾವುದೇ ಸೈಡ್ ಇಫೆಕ್ಟು ಆಗುವುದಿಲ್ಲ. ಹಾಗೂ ಸಗಣಿ ಗೊಬ್ಬರ ಯೂಸ್ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆಯು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸಗಣಿ ಗೊಬ್ಬರ ಯೂಸ್ ಮಾಡುವುದರಿಂದ ರಸಗೊಬ್ಬರವನ್ನು ನಾವು ಕಡಿಮೆ ಬಳಸುವುದು. ಇದರ ಜೊತೆಗೆ ನಮ್ಮ ಖರ್ಚು ಕೂಡ ಕಡಿಮೆ ಆಗತ್ತೆ. ಈ ತರಹ ನಮಗೆ ಸಗಣಿ ಗೊಬ್ಬರ ಯೂಸ್ ಮಾಡುವುದರಿಂದ ತುಂಬಾನೇ ಲಾಭಗಳು ಆಗ್ತವೆ. ಈಗ ಭೇಟಿಯಾಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಧನ್ಯವಾದಗಳು.